ದಿನಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಬಿಜೆಪಿ ಪಕ್ಷದ ಬಾಯಲ್ಲಿ ಹೆಚ್ಚಾಗಿ ಕೇಳ್ತಾ ಇದೆ ನಾಯಕರ ಬಾಯಲ್ಲಿ. ಯಾಕೆ ಒಳಮರ್ಮ ಏನು ಅಂತ? ಏನಿಲ್ಲ, ಹಿಂದಿನ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಮಗನ ಬಗ್ಗೆ ಭಾಳಷ್ಟು ಆರೋಪಗಳು ಬಂದಿತ್ತು. ಆದರೆ ಆರೋಪ ಮಾಡಿದವರು ಯಾರು ಪ್ರತಿಪಕ್ಷಗಳವರಲ್ಲ, ಅವ್ರದೇ ಪಕ್ಷದ ನಾಯಕರುಗಳು ಆರೋಪ ಮಾಡಿದರು. ಸೊ ಹಾಗಾಗಿ ಅವ್ರಿಗೆ ಕೆಟ್ಟ ಒಂದು ಇಮೇಜ್ ಇತ್ತು ಜನರಲ್ಲಿ. ಅವ್ರ ಬಗ್ಗೆ ಕೆಟ್ಟ, ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿದ್ರು. ಜನರಿಗೆ ಅವ್ರ ಬಗ್ಗೆ ಅಸಮಾಧಾನ ಆಗಿತ್ತು. ಸೊ ಈ ಬಾರಿನೂ ಕೂಡ ಅದೇ ನೆರೆಟಿವ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ತಂದೆಯವರು ಯಾವತ್ತೂ ಕೂಡ ತಮ್ಮ ಅಧಿಕಾರನ ಮಕ್ಕಳಿಗಾಗಲಿ ಅಥವಾ ಕುಟುಂಬದವ್ರಿಗಾಗಲಿ ದುರುಪಯೋಗ ಮಾಡ್ಕೊಳ್ಳೋಕೆ ಬಿಟ್ಟಿಲ್ಲ. ಸೊ ಹಾಗಾಗಿ ಆರೋಪಗಳು ನಮ್ಮ ಪಕ್ಷದಿಂದ ನನ್ನ ಮೇಲಾಗಿ ನಮ್ಮ ತಂದೆ ಮೇಲೆ ಈಗಾಗಲೇ ನಾನು ಭಾಳಷ್ಟು ಸರಿ ಹೇಳಿದ್ದೀನಿ, ನಾನಂತೂ ಆಕಾಂಕ್ಷಿ ಅಲ್ಲ, ಟಿಕೆಟನ್ನು ಕೇಳೂ ಇಲ್ಲ. ಯಾರು ನಮ್ಮ ನಾಯಕರುಗಳು ವರಿಷ್ಠರು AICCಯಿಂದಾಗಲಿ KPCCಯಿಂದಾಗಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ನಿಂತ್ಕೋಬೇಕು ಅಂತ ಹೇಳ್ತಾರೆ, ಅವ್ರು ಸ್ಪರ್ಧೆ ಮಾಡ್ತಾರೆ ಮತ್ತು ಅವ್ರ ಪರವಾಗಿ ನಾವೆಲ್ಲ ಖಂಡಿತ ಕೆಲಸ ಮಾಡ್ತೀವಿ.